ಫ್ರೆಂಡ್ಸ್, ಗೀತಾ ಸವಿರುಚಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ನಮ್ಮ ವಿಡಿಯೋದಲ್ಲಿ ಮಾಮಿಡಿ ತಾಂಡ್ರ ಯಾವ ಥರ ಪ್ರಿಪೇರ್ ಮಾಡಬೇಕು ಅಂತ ತೋರಿಸ್ತೀನಿ. ಇದನ್ನು ಮ್ಯಾಂಗೋ ಜೆಲ್ಲಿ ಅಂತಲೂ ಅನ್ಬೋದು. ಆಂಧ್ರದಲ್ಲಿ ಮಾಮಿಡಿ ತಾಂಡ್ರ ಅಂತಾರೆ. ತುಂಬಾ ಫೇಮಸ್ ಇದು. ಬಾಯಲ್ಲಿಟ್ಟರೆ ಹಾಗೆ ಕರ್ಗೋಗುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಈ ಮ್ಯಾಂಗೋ ಸೀಸನ್ನಲ್ಲಿನೇ ಮಾಡಿಕೊಂಡು ನಾವು ಎಂಜಾಯ್ ಮಾಡ್ಬೋದು. ಮಾಡೋದನ್ನು ತುಂಬ ಈಸಿ, ಹಾಗೆ ಟೇಸ್ಟೂ ತುಂಬ ಚೆನ್ನಾಗಿರುತ್ತೆ. ಇದನ್ನು ಬಿಸಿಲಲ್ಲಿ ಇಟ್ಕೋಬೇಕು ಅಂತ ಏನಿಲ್ಲ, ಡೈರೆಕ್ಟಾಗಿ ಫ್ಯಾನ್ ಗಾಳಿಲೇ ಆರಿಸ್ಕೊಂಡ್ಬಿಟ್ಟು ಟೇಸ್ಟಿಯಾಗಿರೋಂಥ ಈ ಮಾಮಿಡಿ ತಾಂಡ್ರ ಮಾಡ್ಕೊಂಡು ತಿನ್ಬೋದು. ಮಕ್ಕಳಿಗೆ ಚಾಕ್ಲೇಟ್ಸು, ಬಿಸ್ಕೆಟ್ಸು ಈ ಥರ ಬೇಕು ಅಂತ ಕೇಳಿದಾಗೆ ಈ ಥರ ಮಾಮಿಡಿ ತಾಂಡ್ರ ಮಾಡ್ಕೊಂಡು ತಿಂತಾ ಇದ್ದರೆ ಬಾಯಿಗೆ ರುಚಿ, ಹೊಟ್ಟೆಗೆ ಖುಷಿ, ಹಾಗೆ ಮನಸ್ಸಿಗೂ ಖುಷಿ ಅಲ್ವಾ? ಸೊ ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಈಗ ತಡ ಮಾಡದೆ ಬೇಗ ಈ ಮಾಮಿಡಿ ತಾಂಡ್ರ ಯಾವ ಥರ ಪ್ರಿಪೇರ್ ಮಾಡಬೇಕು ನೋಡೋಣವಾ? ಈ ತಾಂಡ್ರಗೋಸ್ಕರ ನಾನು 3 ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಇದು ಪೂರ್ತಿಯಾಗಿ 1 kg ಅಷ್ಟು ತೊಗೊಂಡಿದ್ದೀನಿ. ಇದು ಚೆನ್ನಾಗಿ ವಾಶ್ ಮಾಡಿಕೊಂಡು ರೆಡಿ ಇಟ್ಕೊಂಡಿದ್ದೀನಿ. ಈಗ ಇದರಲ್ಲಿರೋ ಪಲ್ಪ್ ಎಲ್ಲ ನಾವು ತಕ್ಕೋಬೇಕು. ಈ ಮ್ಯಾಂಗೋಸಲ್ಲಿರೋ ಪಲ್ಪ್ ಎಲ್ಲ ತೊಗೊಂಡು ನಾವು ಈ ತಾಂಡ್ರನ ರೆಡಿ ಮಾಡ್ಕೋಬೋದು. ಈ ಥರ ಕಟ್ ಮಾಡಿ ಆದರೂ ತೊಗೋಬೋದು, ಇಲ್ಲ ಅಂದರೆ ನಾವು ಪೀಲರ್ ಸಹಾಯದಿಂದ ಸಿಪ್ಪೆ ತೆಗೆದುಬಿಟ್ಟಾದರೂ ರೆಡಿ ಮಾಡ್ಕೋಬೋದು. ನಾನು ಈ ಥರ 1 ಸ್ಪೂನಿನ ಸಹಾಯದಿಂದ ಈ ಥರ ತೊಗೊಂಡು ಮಿಕ್ಸಿ ಜಾರಲ್ಲಿ ಹಾಕ್ಕೊತಿದ್ದೀನಿ. ಈ ಎಲ್ಲ ಮ್ಯಾಂಗೋಸಿಗೂ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಇದರಲ್ಲಿರೋ ಪಲ್ಪ್ ಮಾತ್ರ ಮಿಕ್ಸಿ ಜಾರಲ್ಲಿ ಹಾಕ್ಕೋಬೇಕು. ಈ ಬೀಜದ ಮೇಲೆ ಇರೋದನ್ನು 1 ಸ್ಪೂನಿನ ಸಹಾಯದಿಂದ ಚೆನ್ನಾಗಿ ಈ ಥರ ಪಲ್ಪ್ ಎಲ್ಲ ತಕ್ಕೊಂಡು ಮಿಕ್ಸಿ ಜಾರಲ್ಲಿ ಹಾಕ್ಕೋಬೇಕು. ಈ ಎಲ್ಲ ಮಾವಿನ ಹಣ್ಣು ನಾನು ಇದೇ ಥರ ಎಲ್ಲ ಪಲ್ಪ್ ಎಲ್ಲ ತಕ್ಕೊಂಡು ರೆಡಿ ಮಾಡ್ಕೊತಿದ್ದೀನಿ. ಈ ಮಾಮಿಡಿ ತಾಂಡ್ರ ಚಿಕ್ಕ ಮಕ್ಕಳು ಸಹ ತುಂಬ ಈಸಿಯಾಗಿಯೇ ಮಾಡ್ಕೊಂಡ್ಬಿಡ್ಬೋದು. ಈ ಥರ ಮಾವಿನ ಹಣ್ಣಲ್ಲಿರೋ ಪಲ್ಪ್ ಎಲ್ಲ ನಾವು ತಗೊಂಡು ಈ ಥರ ಮಿಕ್ಸಿ ಜಾರಲ್ಲಿ ತೊಗೊಂಡಿದ್ದೀನಿ. ಇದನ್ನು ತುಂಬ ಫೈನ್ ಪೇಸ್ಟಾಗಿ ನಾವು ಗ್ರೈಂಡ್ ಮಾಡ್ಕೋಬೇಕು, ತುಂಬ ನುಣ್ಣಗೆ ಮಾಡ್ಕೋಬೇಕು. ಮಾವಿನಕಾಯಿ ಸ್ವಲ್ಪನೂ ಪೀಚ್ ಇಲ್ದಂಗಿದ್ರೆ ಇದು ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು, ಸ್ವಲ್ಪನೂ ತರ್ತರಿಯಾಗಿರಬಾರ್ದು. ಈಗ ಇದನ್ನು ಒಂದು ಜಲ್ಡಿಯಲ್ಲಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಸೋದಿಸ್ಕೋಬೇಕು. ಈ ಥರ ಸೋದಿಸ್ಕೊಂಡ್ರೆ ನಮಗೆ ತಾಂಡ್ರ ತುಂಬ ಸಾಫ್ಟಾಗಿ ಬರುತ್ತೆ. ಸ್ವಲ್ಪನೂ ಅದರಲ್ಲಿ ಪೀಚ್ ಬರ್ದಂಗೆ ಚೆನ್ನಾಗಿರುತ್ತೆ. ಒಂದು ವೇಳೆ ಏನಾದರೂ ಮಾವಿನ ಹಣ್ಣು ಪೀಚ್ ಇತ್ತು ಅಂತಂದರೆ ಈ ತಾಂಡ್ರ ಅಷ್ಟು ಚೆನ್ನಾಗಿರಲ್ಲಲ್ವ. ಹಾಗಾಗಿ ಈ ಥರ ಪಲ್ಪ್ ಮಾತ್ರ ನಾವು ಸ್ಮೂತಾಗಿ ಬರಬೇಕು ಅಂತ ಹೀಗೆ ಜಲ್ಡಿಯಲ್ಲಿ ಇಟ್ಕೊಂಡು ಎಲ್ಲ ಸಾಫ್ಟಾಗಿ ತೊಗೊತಿದ್ದೀವಿ. ನೋಡಿ, ನಾನು ತೊಗೊಂಡಿರೋ ಮಾವಿನ ಹಣ್ಣು ತುಂಬ ಚೆನ್ನಾಗಿತ್ತು. ಜಾಸ್ತಿ ಇದರಲ್ಲಿ ವೇಸ್ಟ್ ಬರಲಿಲ್ಲ, ಪೀಚು ಸ್ವಲ್ಪನೇ ಬಂತು. ಈಗ ಈ ಮ್ಯಾಂಗೋ ಪಲ್ಪ್ ಎಲ್ಲ ಸ್ಟವ್ ಮೇಲೆ ಇಟ್ಕೊಂಡು ಇದನ್ನು ಮೀಡಿಯಮ್ ಟು ಲೋ ಫ್ಲೇಮ್ ಅಡ್ಜಸ್ಟ್ ಮಾಡ್ಕೊತ ಇದನ್ನು ಬಿಸಿ ಮಾಡ್ಕೋಬೇಕು. ನೋಡಿ, ಈ ಥರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತ ಫಸ್ಟಲ್ಲಿ ಹೈ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೋಬೋದು. ಏನೆಂದರೆ ಸ್ವಲ್ಪ ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿಕೊಂಡ್ರೆ ಕೈಗೆ ಸಿಡಿಯುತ್ತೆ. ನಿಮ್ಮ ಕೈಗೆ ತಡ್ಕೊಳ್ಳೋಕ್ಕಾಗುತ್ತೆ ಅಂತಂದರೆ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ಫಾಸ್ಟಾಗಿ ಈ ಥರ ತಿರ್ಸ್ಕೋಬೇಕು. ಇಲ್ಲ ಅಂತಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನವಾಗಿ ಮಾಡ್ಕೋಬೋದು. ಸ್ವಲ್ಪನೂ ತಳ ಅಂಟ್ಲಾರ್ದಂಗೆ ಇದನ್ನು ಮಾಡ್ಕೋಬೇಕು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದನ್ನು ಬಿಸಿ ಮಾಡ್ಕೊತ ಹೋಗಬೇಕು. ಸ್ವಲ್ಪ ಬಿಸಿ ಆಗ್ತಿದ್ದಂಗೆ ಇದು ಸ್ವಲ್ಪ ಕನ್ಸಿಸ್ಟೆನ್ಸಿ ಗಟ್ಟಿಯಾಗುತ್ತೆ. ಸ್ವಲ್ಪ ಥಿಕ್ ಆಗೋವರೆಗೂ ಇದನ್ನು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಬಾಯ್ಲ್ ಮಾಡ್ಕೋಬೇಕು. ನೋಡಿ, ಒಂದು 3 ರಿಂದ 4 ನಿಮಿಷ ಈ ಥರ ಚೆನ್ನಾಗಿ ಬಾಯ್ಲ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ನನಗೆ ಥಿಕ್ ಅನಿಸ್ತಾ ಇದೆ. ನೋಡಿದ್ರಾ? ಸ್ವಲ್ಪ ಈ ಥರ ಥಿಕ್ ಆದಮೇಲೆ ಈಗ ಇದಕ್ಕೆ ಅರ್ಧ ಗ್ಲಾಸಷ್ಟು, 1/2 ಕಪ್ಪಷ್ಟು ಬೆಲ್ಲ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಸಕ್ಕರೆ ಆದರೂ ತೊಗೋಬೋದು. ಇದನ್ನು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಬೆಲ್ಲ ಎಲ್ಲ ಕರಗೋದಂಗೆಲ್ಲ ಇದು ಇನ್ನೂ ಸ್ವಲ್ಪ ನೀರಾಗೋ ಸ್ಟಾರ್ಟ್ ಆಗುತ್ತೆ. ಇದು ಸ್ವಲ್ಪ ಆದಮೇಲೆ ಮತ್ತೆ ಚೆನ್ನಾಗಿ ಗಟ್ಟಿ ಆಗೋವರೆಗೂ ಇದನ್ನು ಮಿಕ್ಸ್ ಮಾಡ್ಕೊತಾನೆ ಮಾಡ್ಕೋಬೇಕು. ನೋಡಿ, ಬೆಲ್ಲ ಎಲ್ಲ ಕರಗ್ತಾ ಇದ್ದಂಗೆಲ್ಲ ಸ್ವಲ್ಪ ಲಿಕ್ವಿಡ್ ಫಾರ್ಮಲ್ಲಿ ಟರ್ನ್ ಆಗ್ತಾ ಇದೆ. ನೋಡಿದ್ರಾ? ಬೆಲ್ಲ ಹಾಕಿದರೆ ಸ್ವಲ್ಪ ಕೆಂಪು ಕಲರಲ್ಲಿ ಬರುತ್ತೆ, ಹಾಗೆ ಸಕ್ಕರೆ ಹಾಕಿದರೆ ಸ್ವಲ್ಪ ವೈಟ್ ಕಲರಲ್ಲಿ ಬರುತ್ತೆ. ನೋಡ್ಲಿಕ್ಕಂತೂ ಎರಡೂ ಚೆನ್ನಾಗಿರುತ್ತೆ. ಬೆಲ್ಲ ಸ್ವಲ್ಪ ಹೆಲ್ತ್ಗೆ ಒಳ್ಳೆಯದು ಅಂತ ನಾನು ಈ ಥರ ಬೆಲ್ಲ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ನೋಡಿ, ಬೆಲ್ಲ ಎಲ್ಲ ಕರಗ್ದಂಗೆಲ್ಲ ಇದು ಸ್ವಲ್ಪ ನೀರಾಗಿ ಆಗ್ತಾ ಇದೆ.
ನಾವು ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿಕೊಂಡ್ರೆ ನಮಗೆ ಮಾಡಲಿಕ್ಕೆ ಈಸಿ ಆಗುತ್ತೆ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸ್ವಲ್ಪ ಸಿಡಿಯುತ್ತೆ. ಸ್ವಲ್ಪ ಫಾಸ್ಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸರಿ ಹೋಗುತ್ತೆ. ತಳ ಅಂಟದಂಗೆ ನೀಟಾಗಿ ಮಾಡ್ಕೊತ ಹೋಗ್ಬೇಕು ಇದನ್ನು. ನೋಡಿ ಸ್ವಲ್ಪ ಮಿಕ್ಸ್ ಮಾಡ್ತಾ ಆವಾಗಲೇ ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಇದೆ. ನೋಡಿದ್ರಾ? ಇದು ಯಾವ ಸ್ಟೇಜಲ್ಲಿ ನಾವು ಸ್ಟವ್ ಆಫ್ ಮಾಡಿಕೊಂಡು ಇಳಿಸ್ಕೋಬೇಕು ಅಂತ ನಾನು ನಿಮಗೆ ಹೇಳ್ತೀನಿ. ಈಗ ಒಂದು 8ರಿಂದ 10 ನಿಮಿಷ ಆಯಿತು ಇದನ್ನೆಲ್ಲ ಈ ಥರ ಮಿಕ್ಸ್ ಮಾಡ್ಕೊತಾ ಇರೋದು. ನೋಡಿ ಸ್ವಲ್ಪ ಆವಾಗಲೇ ಗಟ್ಟಿ ಅನಿಸ್ತಾ ಇದೆ. ನಾವು ಒಂದು ಪ್ಲೇಟಲ್ಲಿ ಒಂಚೂರು 1 ಡ್ರಾಪ್ ಅಷ್ಟು ಈ ಥರ ಹಾಕಿ ನೋಡ್ಕೋಬೇಕು. ಈ ಪ್ಲೇಟ್ನ ಸ್ಲ್ಯಾಂಟಾಗಿ ಇಟ್ಕೊಂಡ್ರೆ, ಈ ಥರ ಸ್ಟ್ರೈಟಾಗಿ ಇಟ್ಕೊಂಡ್ರೆ ಈ ಥರ ಜಾರಬಾರ್ದು. ಈ ಥರ ಜಾರ್ತು ಅಂತಂದರೆ ಇದು ಇನ್ನೂ ಸ್ವಲ್ಪ ಕುದಿಬೇಕು ಅಂತ ಅರ್ಥ ಮಾಡ್ಕೋಬೇಕು. ನೋಡಿ, ಇದು ನಾನು ಒಂದು ಪ್ಲೇಟಲ್ಲಿ ತೊಗೊಂಡ್ಮೇಲೆ ಒಂಚೂರು ಈ ಥರ ಸ್ಲ್ಯಾಂಟಾಗಿ ಇಟ್ಕೊಂಡ ತಕ್ಷಣ ಅದು ಸ್ವಲ್ಪ ಜಾರ್ತಲ್ವಾ, ಸೊ ಇದು ಇನ್ನೂ ಒಂದು 5 ನಿಮಿಷ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು. ನೋಡಿ, ಒಂದು 5 ನಿಮಿಷದಷ್ಟು ಬಾಯ್ಲ್ ಮಾಡ್ಕೊಂಡಾದ್ಮೇಲೆ ಇದು ಇನ್ನೊಂದು ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಇದೆ. ನೋಡಿದ್ರಾ? ಈಗ ಮತ್ತೊಂದು ಸರಿ ಚೆಕ್ ಮಾಡಿ ನೋಡ್ಕೊಳ್ಳೋಣ. ಒಂದು ಪ್ಲೇಟಲ್ಲಿ ಮತ್ತೊಂದು ಡ್ರಾಪ್ ಅಷ್ಟು ಹಾಕ್ಕೊಂಡು ಟ್ರೈ ಮಾಡಿ ನೋಡೋಣ ಇದು ರೆಡಿ ಆಗಿದೆಯೋ ಇಲ್ಲೋ ಅಂತ ಗೊತ್ತಾಗುತ್ತೆ. ನೋಡಿ, ಸ್ಟ್ರೈಟ್ ಆಗಿಟ್ಟರೆ ಇದು ಸ್ವಲ್ಪನೂ ಜಾರಲಿಲ್ಲ, ಹೇಗೆ ಹಾಕಿರೋದು ಹಾಗೇ ಇದೆ. ಸೊ ಇದು ಕಂಪ್ಲೀಟಾಗಿ ರೆಡಿ ಆಗಿದೆ ಅಂತ ಅರ್ಥ. ಈಗ ಸ್ಟವ್ ಆಫ್ ಮಾಡಿಕೊಂಡು ನಾವು 2 ಪ್ಲೇಟ್ ತೊಗೋಬೋದು. ನಿಮಗೆ ತೆಳುವಾಗಿ ಬೇಕು ಅಂದರೆ 2 ಪ್ಲೇಟಷ್ಟು ತೊಗೋಬೋದು. ಇಲ್ಲ ದಪ್ಪಾಗಿ ಬೇಕು ಅಂತಂದರೆ 1 ಪ್ಲೇಟ್ ತೊಗೊಂಡ್ರೆ ಸಾಕಾಗುತ್ತೆ. ತೆಳುವಾಗಿ ತೊಗೊಂಡ್ರೆ ತುಂಬ ಬೇಗ ಡ್ರೈ ಆಗೋಗುತ್ತೆ. ದಪ್ಪ ತೊಗೊಂಡ್ರೆ ಇನ್ನೊಂದು ದಿವಸ ಜಾಸ್ತಿ ಡ್ರೈ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಸ್ವಲ್ಪ ಒಂದು ಅರ್ಧದಷ್ಟು ನಾನು ಈ ತಟ್ಟೆಯಲ್ಲಿ ಹಾಕ್ಕೊಂಡಿದ್ದೀನಿ. ಇದನ್ನು ಸ್ಪೂನಿನ ಸಹಾಯದಿಂದ ಎಲ್ಲ ನಾವು ಸ್ಪ್ರೆಡ್ ಮಾಡ್ಕೋಬಾರ್ದು. ಹೀಗೆ ತಟ್ಟೆನೇ ಈ ಥರ ಟ್ವಿಸ್ಟ್ ಮಾಡ್ಕೊತ ಸ್ಪ್ರೆಡ್ ಮಾಡ್ಕೋಬೇಕು. ಆವಾಗಲೇ ನಮಗೆ ಈವನ್ ಆಗಿ ಸ್ಪ್ರೆಡ್ ಆಗುತ್ತೆ. ನೋಡಿ, ತುಂಬ ಈಸಿಯಾಗಿ ಸ್ಪ್ರೆಡ್ ಆಗೋಗುತ್ತೆ. ಇದು ಸ್ಪೂನಿನ ಸಹಾಯದಿಂದ ಮಾಡಿಕೊಂಡ್ರೆ ಶೇಪ್ ಚೆನ್ನಾಗಿ ಬರಲ್ಲ. ಹೀಗೆ ಸ್ಪ್ರೆಡ್ ಮಾಡಿಕೊಂಡ್ರೆ ನೋಡಿ ಚೆನ್ನಾಗಾಗುತ್ತೆ. ಈ ಥರ ಒಂದ್ಸರಿ ಟ್ಯಾಪ್ ಮಾಡಿಕೊಂಡ್ರೆ ಏರ್ ಬಬಲ್ಸ್ ಇದ್ದರೆ ಹೊರಗಡೆ ಹೋಗ್ಬಿಡುತ್ತೆ. ಈಗ ಇನ್ನು ಉಳಿದಿದ್ದನ್ನು ಇನ್ನೂ ಒಂದು ಪ್ಲೇಟಲ್ಲಿ ತೊಗೊತಿದ್ದೀನಿ. ನಾನು ತುಂಬ ತೆಳುವಾಗಿ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಸ್ವಲ್ಪ ದಪ್ಪ ಆದರೂ ತೊಗೋಬೋದು, ಇಲ್ಲ ಅಂದರೆ ಇನ್ನೂ ಸ್ವಲ್ಪ ತೆಳುವಾಗಾದರೂ ತೊಗೋಬೋದು. ನಾವು ಎಷ್ಟು ತೆಳ್ಳಗೆ ತೊಗೊಂಡ್ರೆ ಅಷ್ಟು ಬೇಗ ಡ್ರೈ ಆಗುತ್ತೆ. ಸ್ವಲ್ಪ ಬೇಗ ಡ್ರೈ ಆಗಬೇಕು ಅಂದರೆ ನಾವು ಬಿಸಿಲಲ್ಲಿ ಇಟ್ಕೋಬೋದು, ಇಲ್ಲ ಬಿಸಿಲಿಲ್ಲ ಅಂತಂದರೆ ಫ್ಯಾನ್ ಕೆಳಗಾದರೂ ಇಟ್ಕೋಬೋದು. ನಾನು ಇದನ್ನು ರಾತ್ರಿ ಹೊತ್ತು ಮಾಡಿದ್ದೀನಿ, ಹಾಗಾಗಿ ನಾನು ಬಿಸಿಲಲ್ಲಿ ಇಟ್ಕೊಂಡಿಲ್ಲ, ಡೈರೆಕ್ಟಾಗಿ ಫ್ಯಾನ್ ಕೆಳಗೆ ಇಟ್ಕೊಂಡಿದ್ದೀನಿ. ನೈಟೆಲ್ಲ ಫ್ಯಾನಲ್ಲಿ ಡ್ರೈ ಆಗಿದೆ ಇದು. ನೋಡಿ, ಈ ಥರ 2 ಪ್ಲೇಟಲ್ಲಿ ಕಂಪ್ಲೀಟಾಗಿ ಸ್ಪ್ರೆಡ್ ಮಾಡ್ಕೊಂಡಿದ್ದೀನಿ. ನಾನು ಪ್ಲೇಟಿಗೆ ಸ್ವಲ್ಪನೂ ಗ್ರೀಸ್ ಮಾಡಿಲ್ಲ. ಆಯಿಲ್ ಆಗಲಿ ತುಪ್ಪ ಆಗಲಿ ಯಾವುದೂ ಗ್ರೀಸ್ ಮಾಡ್ಕೊಂಡಿಲ್ಲ. ನೋಡಿ, ನಾನು ರಾತ್ರಿ ರೆಡಿ ಮಾಡಿಕೊಂಡು ಮಧ್ಯಾಹ್ನದ ಹೊತ್ತು ತೋರಿಸ್ತಾ ಇದ್ದೀನಿ ನಿಮಗೆ. ಕಂಪ್ಲೀಟಾಗಿ ಡ್ರೈ ಆಗೋಗಿದೆ ಇದು. ನಾನು ಫ್ಯಾನಲ್ಲಿನೇ ಡ್ರೈ ಮಾಡ್ಕೊಂಡಿದ್ದೀನಿ, ಸ್ವಲ್ಪನೂ ಬಿಸಿಲಲ್ಲಿ ಇಟ್ಕೊಂಡಿಲ್ಲ. ನೀವು ಬೇಕಾದರೆ ಬಿಸಿಲಲ್ಲಿ ಇಟ್ಕೊಂಡ್ರೆ ತುಂಬ ಬೇಗ ಡ್ರೈ ಆಗೋಗುತ್ತೆ. ನೋಡಿ, ಸ್ವಲ್ಪನೂ ತೇವ ಅಂಟ್ಕೊತಾ ಇಲ್ಲ. ಟಚ್ ಮಾಡಿದರೆ ಚೆನ್ನಾಗಿ ಡ್ರೈ ಆಗೋಗಿದೆ. ಈಗ ಇದನ್ನು ಯಾವ ಥರ ರಿಮೂವ್ ಮಾಡ್ಕೋಬೇಕೋ ತೋರಿಸ್ತೀನಿ ನೋಡಿ. ಒಂದು ಸೈಡಲ್ಲಿಂದ ಒಂಚೂರು ಈ ಥರ ಎಬ್ಬಿಸ್ಕೊತ ಬರಬೇಕು. ನೋಡಿ, ಎಷ್ಟು ಈಸಿಯಾಗಿ ರಿಮೂವ್ ಆಗೋಯ್ತು. ಎಷ್ಟು ಶೈನಿಂಗ್ ಆಗಿ ಬಂದಿದೆ. ತುಂಬಾ ನೋಡಲಿಕ್ಕೆ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ಈಗ ಇದೇ ಥರನೂ ಇನ್ನೂ ಒಂದು ಪ್ಲೇಟಿಂದೂ ರಿಮೂವ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ, ಎರಡೂ ಚೆನ್ನಾಗಿ ಡ್ರೈ ಆಯಿತು ಅಂದರೆ ಈಸಿಯಾಗಿ ರಿಮೂವ್ ಆಗುತ್ತೆ. ಸ್ವಲ್ಪ ಹಸಿ ಬಿಸಿ ಇತ್ತು ಅಂತಂದರೆ ಈ ಥರ ರಿಮೂವ್ ಆಗಲ್ಲ, ಹತ್ಕೊಂಡ್ಬಿಡುತ್ತೆ. ಹಾಗಾಗಿ ಪೂರ್ತಿಯಾಗಿ ಡ್ರೈ ಆಗೋವರೆಗೂ ನಾವು ಹಾಗೆ ಬಿಡಬೇಕಾಗುತ್ತೆ. ನೋಡಿ, ಎಷ್ಟು ಶೈನಿಂಗ್ ಆಗಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ? ಈಗ ಇದನ್ನು ಪೀಸಸ್ ಕಟ್ ಮಾಡ್ಕೋಬೇಕು. ನಿಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪ್ಗೆ, ಯಾವ ಸೈಜಿಗೆ ಬೇಕಾದರೆ ಆ ಸೈಜಿಗೆ ಕಟ್ ಮಾಡ್ಕೊಂಡು ತೊಗೋಬೋದು. ನಾನು ಇದನ್ನು ರೋಲ್ಸ್ ಆಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾವು ರೋಲ್ಸ್ ಮಾಡಬೇಕು ಅಂದರೆ ತುಂಬ ತೆಳುವಾಗಿ ತೊಗೋಬೇಕು. ಇಲ್ಲ ಪೀಸಸ್ಸೇ ಬೇಕು ಅಂತಂದರೆ ಸ್ವಲ್ಪ ದಪ್ಪನಾಗಾದರೂ ತೊಗೋಬೋದು. ನಾನು ತುಂಬ ತೆಳುವಾಗಿ ಹಾಕ್ಕೊಂಡಿರೋದ್ರಿಂದ ಇದನ್ನು ರೋಲ್ ಮಾಡಿ ತೋರಿಸ್ತೀನಿ ನೋಡಿ. ಎಷ್ಟು ಸಿಂಪಲ್ಲಾಗಿ ಈಸಿಯಾಗಿ ಇದನ್ನು ರೋಲ್ ಮಾಡ್ಕೋಬೋದು. ನೋಡ್ಲಿಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ, ತಿನ್ಲಿಕ್ಕೂ ಹುಡುಗರಿಗೆ ಮಜಾವಾಗಿ ಇರುತ್ತೆ. ನೋಡಿದರೆ ಎಷ್ಟು ಚೆನ್ನಾಗಿ ಬಂತು. ಈ ಥರ ರೋಲ್ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿರುತ್ತೆ ಮಕ್ಕಳಿಗೆ. ಹಾಗೆಯೇ ಇನ್ನೂ ಒಂದನ್ನು ರೋಲ್ ಮಾಡ್ತಿದ್ದೀನಿ. ನಾನು ಒಂದು ಪ್ಲೇಟಲ್ಲಿ ಇರೋದೆಲ್ಲ ಪೂರ್ತಿಯಾಗಿ ರೋಲ್ಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಪ್ಲೇಟಲ್ಲಿ ಇರೋದನ್ನೆಲ್ಲ ಕಂಪ್ಲೀಟಾಗಿ ಸ್ಕ್ವೇರ್ಸಲ್ಲಿ ಕಟ್ ಮಾಡಿಕೊಂಡು ತೊಗೊಂಡಿದ್ದೀನಿ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೋಬೋದು.
ಬೇಕಾದರೆ ನಿಮ್ಮ ಹತ್ರ ಮೌಲ್ಡ್ಸ್ ಇದ್ದರೆ ಅದರಿಂದ ಆದರೂ ಕಟ್ ಮಾಡ್ಕೋಬೋದು. ನೋಡಿ ಮಾಮಿಡಿ ತಾಂಡ್ರ ಈ ಥರ ರೋಲ್ಸ್ ಎಲ್ಲಾದ್ರೂ ಮಾಡ್ಕೋಬೋದು. ಈಗ ಇನ್ನೂ ಒಂದು ಪ್ಲೇಟಲ್ಲಿರೋದನ್ನು ನಾನು ಸ್ಕ್ವೇರ್ಸಲ್ಲಿ ಕಟ್ ಮಾಡಿ ತೊಗೊತಾ ಇದ್ದೀನಿ. ಕಟ್ ಮಾಡ್ಲಿಕ್ಕಂತೂ ತುಂಬಾ ಈಸಿ ಆಗುತ್ತೆ. ಇದು ಸ್ವಲ್ಪನೂ ಹತ್ಕೊಳ್ಳಲ್ಲ, ಚೆನ್ನಾಗಿ ಡ್ರೈ ಆಗಿರೋದ್ರಿಂದ ಸ್ವಲ್ಪನೂ ಹತ್ಕೊಳ್ಳಲ್ಲ. ನೋಡಿ ಸ್ಕ್ವೇರ್ಸ್ ಆಗಿ ಕಟ್ ಮಾಡಿದ್ರೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತುಂಬ ಕಲರ್ಫುಲ್ ಆಗಿ ತುಂಬ ಶೈನಿಂಗ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ಈ ಥರ ಪೀಸಸ್ ಮಾಡಿನೂ ಇದನ್ನು ನಾವು ಸ್ಟೋರ್ ಮಾಡಿ ಇಟ್ಕೋಬೋದು. ಇದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಒಂದು ವಾರದವರೆಗೂ ಸ್ಟೋರ್ ಮಾಡಿಕೊಂಡು ಎಂಜಾಯ್ ಮಾಡ್ಬೋದು. ನೋಡಿ ರೋಲ್ಸ್ ಮಾಡ್ಕೊಂಡಿದ್ರೂ ತುಂಬ ಚೆನ್ನಾಗಿದೆ, ಹಾಗೆ ಪೀಸಸ್ ಮಾಡ್ಕೊಂಡ್ರೂ ತುಂಬ ಚೆನ್ನಾಗಿದೆ. ತುಂಬ ಈಸಿ ಆ್ಯಂಡ್ ಸಿಂಪಲ್ ಆಗಿರೋವಂಥ ಈ ಮಾಮಿಡಿ ತಾಂಡ್ರ ನೀವು ಖಂಡಿತ ನಿಮ್ಮ ಮನೇಲಿ ಟ್ರೈ ಮಾಡಿಬಿಟ್ಟು ನಿಮ್ಗೆ ಯಾವ ಥರ ಬಂದಿದೆ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ನೀವು ಯಾವ ವೀಡಿಯೋನೂ ಮಿಸ್ ಮಾಡ್ಕೊಳ್ದೆ ವಾಚ್ ಮಾಡ್ಬೋದು. ನಾವು ಹೊಸದಾಗಿ ಸ್ವಾಹ ಹೋಮ್ ಫುಡ್ಸ್ ಅಂತ ಹೋಮ್ ಪ್ರಾಡಕ್ಟ್ಸ್ನ ಪ್ರಿಪೇರ್ ಮಾಡ್ತಾ ಇದ್ದೀವಿ. ನಿಮ್ಗೆ ಯಾರಿಗಾದರೂ ಯಾವುದಾದ್ರೂ ಪ್ರಾಡಕ್ಟ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಮೆನ್ಷನ್ ಮಾಡಿರ್ತೀನಿ. ದಯವಿಟ್ಟು ಒಂದ್ಸರಿ ಕಾಲ್ ಮಾಡಿ ಆರ್ಡರ್ ಮಾಡ್ಕೊಳ್ಳಿ. ಮತ್ತಷ್ಟು ಒಳ್ಳೆ ವಿಡಿಯೋಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.